ಅನಧಿಕೃತ ತಂಬಾಕು ಬೆಳೆಗಾರರಲ್ಲಿ ಆತಂಕ ಬೇಡ, ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಯ. ಶೀಘ್ರ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ರೊಂದಿಗೆ ಚರ್ಚಿಸುವೆ. ನ್ಯೂಸ್5ಗೆ ಸ್ವಾಗತ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ರೊಂದಿಗೆ ಚರ್ಚಿಸಿ ರಾಜ್ಯದ ಅನಧಿಕೃತ ತಂಬಾಕು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಹೊಗೆಸೊಪ್ಪು ಮಾರಾಟ ಮಾಡಲು ಅವಕಾಶ ಕಲ್ಪಿಸುವೆ. ಈ ಬಗ್ಗೆ ತಂಬಾಕು ಬೆಳೆಗಾರರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭರವಸೆ ನೀಡಿದರು. ಈ ವೇಳೆ ಶಾಸಕ ಹರೀಶ್ ಗೌಡ, ಎಂಎಲ್ಸಿ ವಿಶ್ವನಾಥ್, ನಟರಾಜ ಸ್ವಾಮೀಜಿ, ಆಡಳಿತಾಧಿಕಾರಿ ಶಿಲ್ಪಾ, ಮಾಜಿ ಶಾಸಕ ಕೆ. ಮಹಾದೇವ್, ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಲೋಹಿತ್, ಮುಖಂಡರಾದ ಹರ್ವೆ ಶ್ರೀಧರ್, ಕಸಾಪ ಅಧ್ಯಕ್ಷ ಹರ್ವೆ ಮಹಾದೇವ್, ನಗರಸಭಾ ಸದಸ್ಯ ಗಣೇಶ್ ಕುಮಾರಸ್ವಾಮಿ, ಉದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸ್, ಕಿರಿಜಾ ಜಿ. ಮಹಾದೇವ್ ಸೇರಿದಂತೆ ಅನೇಕರು ಹಾಜರಿದ್ದರು. ಇನ್ನು ಸುತ್ತೂರು ಸ್ವಾಮೀಜಿ, ಸಿದ್ಧಗಂಗಾ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಯವರು ಹಾಗೂ ಮಠದ ಭಕ್ತರ ಸಮ್ಮುಖದಲ್ಲಿ ಶ್ರೀ ನಟರಾಜ ಸ್ವಾಮೀಜಿಯವರಿಗೆ ಬೆಳ್ಳಿ ಕಿರೀಟ ಧಾರಣೆ, ರುದ್ರಾಕ್ಷಿ, ಧಾನ್ಯ ಮತ್ತು ನಾಣ್ಯಗಳಿಂದ ತುಲಾಭಾರ ನೆರವೇರಿಸಿದರು. 2 ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಸುಮಾರು 150ಕ್ಕೂ ಹೆಚ್ಚು ಮಂದಿ ಸ್ವಾಮೀಜಿಗಳು ಭಾಗವಹಿಸಿದರು. ನಟರಾಜ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನು ನಾನು ಅವ್ರನ್ನ ಹಲವಾರು ಭೇಟಿ ಮಾಡಿದಾಗ ಅವರ ಇರ್ತಕ್ಕಂಥ ಸ್ವಭಾವವನ್ನು ನೋಡಿ ನಾನು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಕಳೆದ 50 ವರ್ಷಗಳಿಂದ ಈ ಭಾಗದ ಹಲವಾರು ಬಡ ಕುಟುಂಬದ ಸುಮಾರು 650ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, ಅದರಲ್ಲಿ ವಿಶೇಷವಾಗಿ ಸುಮಾರು 250 ನಮ್ಮ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವರು ಏನು ಎಲ್ಲ ರೀತಿಯ ನೆರವುಗಳನ್ನು ಕೊಟ್ಟು ಆ ಮಕ್ಕಳ ಬದುಕಿಗೆ ಏನು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಇದು ಬಹುಶಃ ನಮ್ಮ ರಾಜ್ಯ, ನಮ್ಮ ದೇಶದ ಒಂದು ಸಂಸ್ಕೃತಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವೊಂದು ಶಿಕ್ಷಣದ ಕೊರತೆಗಳಿತ್ತು, ಆ ಕೊರತೆಗಳನ್ನು ನೀಗಿಸ್ತಕ್ಕಂಥದ್ರಲ್ಲಿ ಹಲವಾರು ಕ್ಷೇತ್ರದ ಮಠಾಧೀಶರು ಯಾವೊಂದು ಅನ್ನದಾಸೋಹ, ಶಿಕ್ಷಣ ದಾಸೋಹದ ಮುಖಾಂತರ ಈ ನಾಡಿನ ಒಂದು ಬದುಕಿಗೆ, ಈ ನಾಡಿನ ಒಂದು ಬೆಳವಣಿಗೆಗೆ ಕಾರಣ ಕಲ್ಪಿಸಿದ್ದಾರೆ. ಸರ್ಕಾರಗಳು ಮಾಡೋದಕ್ಕಿಂತ ಹೆಚ್ಚಿನ ಸೇವೆಯನ್ನು ಸಮಾಜದಲ್ಲಿ ಹಲವಾರು ಭಾಗದ ನಮ್ಮ ಸ್ವಾಮಿಗಳು ಮತ್ತು ಅತ್ಯಂತ ಯಶಸ್ವಿಯಾಗಿ ಹಲವಾರು ಕುಟುಂಬಗಳ ಬದುಕಿಗೆ ಆಸರೆಯಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇವತ್ತಿನ ಒಂದು ಸಮಾಜದಲ್ಲಿ ಆರ್ಥಿಕವಾಗಿ ಏನು ಸಮಸ್ಯೆಗಳಿಲ್ಲ. ಇವತ್ತು ನಮ್ಮ ದೇಶ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೇವೆ.